ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಅವನೇನು ಹೈಕಮಾಂಡ್, ನಮಗೆ ಹೇಳಬೇಕಿರುವುದು ಮತ್ತು ಹೇಳಿರುವುದು ಹೈಕಮಾಂಡ್. ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಮೈತ್ರಿಯಾಗಿ ಹೋದರೆ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬರುತ್ತದೆ. ಪ್ರೀತಂ ಗೌಡ ವಿರುದ್ಧ ಮಾಜಿ ಸಚಿವ ಎ ಮಂಜು ಆಕ್ರೋಶ. ಬೀದಿರಂಪ ಮಾಡುವವರಿಗೆ ಶಿಸ್ತು ಸಮಿತಿ ತಿದ್ದಿಬುದ್ಧಿ ಹೇಳಲಿ. ಮಿತ್ರ ಪಕ್ಷಗಳ ಕಾರ್ಯಕರ್ತರು ಬೀದಿಯಲ್ಲಿ ನಿಂತು ಪರಸ್ಪರ ಗೌರವ ಕಳೆದುಕೊಳ್ಳುವಂತೆ ವರ್ತಿಸಬಾರದು. ಜೆಡಿಎಸ್ ರಾಜ್ಯ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಕೆವೈಸಿ ಪೂರ್ಣಗೊಳಿಸಿದ ಬ್ಯಾಂಕ್ ಖಾತೆಗಳು ಬ್ಲಾಕ್ ಆಗಲಿದೆ. ಜಾಗೃತಿ ಜಾಥಾ ಮೂಲಕ ಗ್ರಾಹಕರಿಗೆ ಎಚ್ಚರಿಸಿದ ಬ್ಯಾಂಕ್ ಸಿಬ್ಬಂದಿ. ಮತ್ತು ಎಪ್ಸ್ಟೀನ್ ಪ್ರಕರಣದಲ್ಲಿ ಪ್ರಧಾನಿ ಹೆಸರು ಉಲ್ಲೇಖ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಹಾಸನದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ವಾರ್ತೆಗಳ ವಿವರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ವಿರುದ್ಧ ಶಾಸಕ ಎ ಮಂಜು ವಾಗ್ದಾಳಿ ನಡೆಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಯಾರೇ ಅವನು, ಅವನೇನು ಹೈಕಮಾಂಡ್, ನಮಗೆ ಹೇಳಬೇಕಿರುವುದು ಮತ್ತು ಹೇಳಿರುವುದು ಹೈಕಮಾಂಡ್. ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಮೈತ್ರಿಯಾಗಿ ಹೋದರೆ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬರುತ್ತದೆ ಎಂಬ ಅಭಿಪ್ರಾಯ ಜನರಲ್ಲಿ ಇದೆ. ವಿಧಾನಸಭೆ ಚುನಾವಣೆಗೆ ಮಾತ್ರ ಮೈತ್ರಿ ಬೇಕು, ಆದರೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಬೇಡ ಎಂದರೆ ಅವರಿಗೆ ಯಾವ ನೈತಿಕತೆ ಇರುತ್ತದೆ? ಪಕ್ಷ ಕಾರ್ಯಕರ್ತರು ಉಳಿಯಬೇಕಲ್ಲ. ಪಕ್ಷ ನಮಗಾಗಿ ಅಲ್ಲ, ಕಾರ್ಯಕರ್ತರಿಗಾಗಿ ಇರಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭಿವೃದ್ಧಿ ಪರ ಎನ್ನುವುದು ನನ್ನ ಭಾವನೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭವನ್ನು ಉಲ್ಲೇಖಿಸಿದ ಅವರು, ಯಾರು ಯಾರ ಜೊತೆ ಕೈ ಜೋಡಿಸಿದರು, ಏಕೆ ಜೋಡಿಸಿದರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಪಕ್ಷದ ನಿಷ್ಠೆ ಇದ್ದಿದ್ದರೆ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಂಸದ ಇರುತ್ತಿದ್ದರು. ನಮ್ಗೆ ಹೇಳ್ಬೇಕಾಗಿರೋದು ಹೈಕಮಾಂಡ್, ನಮ್ಗೆ ಹೇಳಿರೋದು ಹೈಕಮಾಂಡ್. ನನ್ನ ಮನವಿ ಏನು ಅಂದರೆ, ಮುಂದಿನ ದಿನಗಳಲ್ಲಿ ಎರಡೂ ಕೂಡ ಮೈತ್ರಿಯಾಗಿ ಹೋದರೆ ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬರೋದಕ್ಕೆ BJP ಮತ್ತು JDS NDA ಸರ್ಕಾರ ಬರೋದಕ್ಕೆ ಆಗುತ್ತೆ ಅಂತಕ್ಕಂಥ ಜನಾಭಿಪ್ರಾಯ ಇದೆ. ಈಗ MLAಗೆ ನನಗೆ ಮಾತ್ರ ಅಲಯನ್ಸ್ ಬೇಕು, ಗ್ರಾಮ ಪಂಚಾಯತಿ TPಗೆ ZPಗೆ ಬೇಡ ಅಂದರೆ ಯಾವ ನೈತಿಕತೆ ಇರ್ತದೆ? ಕಾರ್ಯಕರ್ತರು ಉಳ್ಕೋಬೇಕಲ್ಲ. ನಮಗೋಸ್ಕರ ಪಕ್ಷ ಅಲ್ಲ, ಕಾರ್ಯಕರ್ತರಿಗೋಸ್ಕರ ಪಕ್ಷ ಇರಬೇಕು. BJP ಆಗ್ಬೋದು, ದಳ ಆಗ್ಬೋದು, ಒಟ್ಟಿಗೆ ಹೋಗ್ತಕ್ಕಂಥದ್ದು ಅಭಿವೃದ್ಧಿ ಪರ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾದರೆ MP ಚುನಾವಣೆಯಲ್ಲಿ ವೈರಲ್ ಆಯ್ತಲ್ಲ, ಯಾರು ವೈರಲ್ ಮಾಡಿದ್ದು, ಯಾರ ಹೆಸರು ಏನು ಅನ್ನೋದನ್ನು ನಾನು ಅವ್ರ ಹೆಸರು ಹೇಳಲ್ಲ, ಅವರೇ ಅರ್ಥ ಮಾಡ್ಕೋಬೇಕು. ಪಕ್ಷದ ನಿಷ್ಠೆ, ಪಕ್ಷದ ಪರ ಇದ್ದಿದ್ರೆ ಅವತ್ತು ಹಾಸನ ಜಿಲ್ಲೆಯಲ್ಲಿ BJP MP ಇರೋದಲ್ಲ, ಅವಾಗ ಯಾರ ಜೊತೆ ಕೈ ಜೋಡಿಸಿದ್ರು, ಯಾಕೆ ಜೋಡಿಸಿದ್ರು? ಇವೆಲ್ಲ ನನ್ನ ವೈಯಕ್ತಿಕ ಲಾಭಕ್ಕೆ ರಾಜಕಾರಣ ಅಲ್ಲ. ನಮ್ಮ ಯಾರು ಹಿತ ಕಾಪಾಡಬೇಕು ಅಂದರೆ ಕಾರ್ಯಕರ್ತರ ಹಿತ ಕಾಪಾಡಬೇಕು, ದೇಶದ ದೃಷ್ಟಿನಲ್ಲಿ ನೋಡಬೇಕು. NDA ಅನ್ನೋದು ದೇಶದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇವ್ರನ್ನ ಯಾರನ್ನೂ ಕೇಳಿ ಅಥವಾ ನಮ್ಮನ್ನು ಕೇಳಿ ಮಾಡ್ತಕ್ಕಂಥದ್ದಲ್ಲ. ಹೈಕಮಾಂಡ್ ಅವ್ರು ನಿರ್ಧಾರ ಮಾಡ್ತಾರೆ. ಅವ್ರಿಗಿಂತ ಮೋದಿಗಿಂತ ದೊಡ್ಡವರು ಅಂತ ಇವ್ರು ಹೇಳ್ಬಿಟ್ರೆ ನಾವೇನು ಮಾತಾಡೋಕ್ಕಲ್ಲ. ಇವ್ರು ಹೇಳ್ದಂಗೆ ನಾವೇ ಕೇಳ್ಬಿಡ್ತೀವಿ ಅಲ್ವಾ? ಅಂತಿಮ ಯಾರು? ಹೈಕಮಾಂಡ್. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ತಮಗೆ ಟಿಕೆಟ್ ಸಿಗಲಿದೆ ಎಂಬ ಪ್ರೀತಂ ಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎ ಮಂಜು, ಟಿಕೆಟ್ ಕೊಡುವುದು ಬಿಡುವುದು ಹೈಕಮಾಂಡ್. ಹಾಲಿ ಜೆಡಿಎಸ್ ಶಾಸಕರು ಇದ್ದಾಗ ಬೇರೆಯವರಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಗೆದ್ದ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವುದು ರೂಢಿ. ಈ ಹಿಂದೆ 50,000ಕ್ಕಿಂತ ಒಂದು ಮತದ ಅಂತರದಲ್ಲಿ ಸೋತರೆ ರಾಜಕೀಯ ನಿವೃತ್ತಿಯಾಗುತ್ತೇನೆ ಎಂದವರು ಇನ್ನು ಏಕೆ ರಾಜಕೀಯದಲ್ಲಿದ್ದಾರೆ ಎಂಬುದನ್ನು ಯೋಚಿಸಬೇಕು. ಮಾತನಾಡುವ ಮುಂಚೆ ಯೋಚಿಸಬೇಕಿತ್ತು ಎಂದು ಹೇಳಿದರು. ಒಟ್ಟಿಗೆ ಹೋಗ್ತಕ್ಕಂಥದ್ದು ಅಭಿವೃದ್ಧಿ ಪರ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾದರೆ MP ಚುನಾವಣೆಯಲ್ಲಿ ವೈರಲ್ ಆಯ್ತಲ್ಲ, ಯಾರು ವೈರಲ್ ಮಾಡಿದ್ದು, ಯಾರ ಹೆಸರು ಏನು ಅನ್ನೋದನ್ನು ನಾನು ಅವ್ರ ಹೆಸರು ಹೇಳಲ್ಲ, ಅವರೇ ಅರ್ಥ ಮಾಡ್ಕೋಬೇಕು. ಪಕ್ಷದ ನಿಷ್ಠೆ, ಪಕ್ಷದ ಪರ ಇದ್ದಿದ್ರೆ ಅವತ್ತು ಹಾಸನ ಜಿಲ್ಲೆಯಲ್ಲಿ BJP MP ಇರೋದಲ್ಲ, ಅವಾಗ ಯಾರ ಜೊತೆ ಕೈ ಜೋಡಿಸಿದ್ರು, ಯಾಕೆ ಜೋಡಿಸಿದ್ರು? ಇವೆಲ್ಲ ನನ್ನ ವೈಯಕ್ತಿಕ ಲಾಭಕ್ಕೆ ರಾಜಕಾರಣ ಅಲ್ಲ. ನಮ್ಮ ಯಾರು ಹಿತ ಕಾಪಾಡಬೇಕು ಅಂದರೆ ಕಾರ್ಯಕರ್ತರ ಹಿತ ಕಾಪಾಡಬೇಕು, ದೇಶದ ದೃಷ್ಟಿನಲ್ಲಿ ನೋಡಬೇಕು. NDA ಅನ್ನೋದು ದೇಶದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇವ್ರನ್ನ ಯಾರನ್ನೂ ಕೇಳಿ ಅಥವಾ ನಮ್ಮನ್ನು ಕೇಳಿ ಮಾಡ್ತಕ್ಕಂಥದ್ದಲ್ಲ. ಹೈಕಮಾಂಡ್ ಅವ್ರು ನಿರ್ಧಾರ ಮಾಡ್ತಾರೆ. ಅವ್ರಿಗಿಂತ ಮೋದಿಗಿಂತ ದೊಡ್ಡವರು ಅಂತ ಇವ್ರು ಹೇಳ್ಬಿಟ್ರೆ ನಾವೇನು ಮಾತಾಡೋಕ್ಕಲ್ಲ. ಇವ್ರು ಹೇಳ್ದಂಗೆ ನಾವೇ ಕೇಳ್ಬಿಡ್ತೀವಿ ಅಲ್ವಾ? ಅಂತಿಮ ಯಾರು? ಹೈಕಮಾಂಡ್. ಅಂದರೆ ಇವರು ಮಾತಾಡೋದು ರೀತಿ ನೋಡಿದ್ರೆ ಹೈಕಮಾಂಡಿಗೆ ಗೌರವ ಕೊಡ್ತಾ ಇಲ್ಲ ಅಂತ. ಇನ್ನು ನಾವು ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಅನೌನ್ಸ್ ಮಾಡಿರೋದು, ಕೊಡೋದು, ಬಿಡೋದು ಕೊನೆಗೆ ಹೈಕಮಾಂಡ್ ಅಲ್ವಾ? ಈಗ ನಮ್ಮ MLA ಇದ್ಬಿಟ್ಟು ನಿಂತಿರೋದು ಬಿಟ್ಬಿಟ್ಟು ಬೇರೆ ಬಿಟ್ಕೊಡೋಕ್ಕಾಯ್ತದ? ಎಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಅವ್ರವ್ರಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ ಅಂತ ನನ್ನ ಭಾವನೆ. ಅದು ಲೋಕಾರಣ್ಯನೂ ಕೂಡ BJPನಲ್ಲೂ ಹಂಗೆ ಕೊಡ್ತಾರೆ. ಆಮೇಲೆ ಇದು ಎಲ್ಲರ ಜೊತೆಗೆ ಇದನ್ನು ಹಾಕ್ತಾರೆ, ಸರ್ವೆ ಮಾಡಿಸ್ತಾರೆ.
ಒಂದ್ಸತಿ ಹೇಳಿದರು ಪಾಪ 59,000 ಮೇಲಿದ್ದರೆ ಮಾತ್ರ ನಾನು 49,999 ಇದು ರಿಸೈನ್ ಮಾಡ್ತೀನಿ ಅಂತ. ಮತ್ತು ಇನ್ನೂ ಯಾಕೆ ರಾಜಕೀಯದಲ್ಲಿ ಅವರೇ ಚಿಂತೆ ಮಾಡಬೇಕು. ಅವರು ಮಾತಾಡ್ಬೇಕಾದ್ರೆ ಭಾರಿ ಯೋಚನೆ ಮಾಡಬೇಕು. ಜನರು ಪ್ರಜ್ಞಾವಂತಿದ್ದಾರೆ, ಬುದ್ಧಿವಂತರಿದ್ದಾರೆ. ನಮ್ಮ ಮಾತು ಜನರಿಗೆ ಒಂಥರ ಏನೋ ಒಂದು ಇದರಲ್ಲಿ ಕೆಟ್ಟದಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದಕ್ಕೆ ನಾವು ನಡ್ಕೋಬೇಕು. ಆಗ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿದ್ದು ಅಲ್ಲಿನ ಶಿಸ್ತು ಪಾಲನಾ ಸಮಿತಿಯು ಪಕ್ಷದ ಒಳಗಿನ ಬೆಳವಣಿಗೆಗಳ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಿದೆ. ಮಿತ್ರ ಪಕ್ಷಗಳ ಕಾರ್ಯಕರ್ತರು ಬೀದಿಯಲ್ಲಿ ನಿಂತು ಪರಸ್ಪರ ಗೌರವ ಕಳೆದುಕೊಳ್ಳುವಂತೆ ವರ್ತಿಸಬಾರದು ಎಂದು ಜೆಡಿಎಸ್ ರಾಜ್ಯ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರ ಸ್ಪರ್ಧೆ ಬಗ್ಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಮ್ಮಲ್ಲಿರುವಂತೆ ಶಿಸ್ತು ಪಾಲನಾ ಸಮಿತಿಯು ಬಿಜೆಪಿಯಲ್ಲೂ ಇದೆ. ಪಕ್ಷದ ವಿರುದ್ಧ ಅಶಿಸ್ತು ತೋರುವವರಿಗೆ, ಬೀದಿ ರಂಪಾಟ ಮಾಡುವವರಿಗೆ ಶಿಸ್ತು ಸಮಿತಿ ತಿದ್ದಿ ಬುದ್ಧಿ ಹೇಳಲಿದೆ ಅಂದುಕೊಂಡಿದ್ದೇನೆ ಎಂದು ಹೇಳಿದರು. ನಾವು ಅವರು ಒಂದಾಗಿದ್ದೇವೆ, ರಾಜ್ಯದ ಹಿತದೃಷ್ಟಿಯಿಂದ ಒಂದಾಗಿದ್ದೇವೆ. ರಾಜ್ಯದ ಜನತೆಯು ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ. ಲೋಕಸಭಾ ಸಂಸದರು 19 ಜನನ ಗೆಲ್ಲಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಕುಮಾರಣ್ಣ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ, ಆಗಬೇಕು, ಏನಾಗಬೇಕು, ರಾಜ್ಯ ರಾಜಕಾರಣಕ್ಕೆ ಅವ್ರು ಯಾವಾಗ ಬರಬೇಕು, ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಕಾಲ ಬಂದಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ತಾರೆ. ಈಗ ಒಂದು ಮಾತು ಹೇಳ್ಬಿಡ್ತೀನಿ ಕ್ಲಿಯರಾಗೆ. ಈಗ BJP ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ, ಹೌದಲ್ವಾ? ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ, ನಮ್ಮಲ್ಲೂ ಇದೆ. ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ, ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು, ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂಥವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಖಾತೆಯ ಮರು KYC ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಖಾತೆ ಬ್ಲಾಕ್ ಆಗುವ ಸಾಧ್ಯತೆ ಇದೆ ಎಂದು ಬ್ಯಾಂಕ್ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಸನ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ವಿವಿಧ ಬ್ಯಾಂಕ್ಗಳ ಸಹಯೋಗದಲ್ಲಿ ಬ್ಯಾಂಕಿಂಗ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಹಣಕಾಸು ಸಾಕ್ಷರತೆ, ಡಿಜಿಟಲ್ ಬ್ಯಾಂಕಿಂಗ್ ಸುರಕ್ಷತೆ ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದೇ ಈ ಜಾಥಾದ ಮುಖ್ಯ ಉದ್ದೇಶ. ಜಾಥಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರೀಜನಲ್ ಮ್ಯಾನೇಜರ್ ಕನಯ್ಯಲಾಲ್ ಗೋಪಾಲ್ ಮಾತನಾಡಿ, KYC ಮಾಡಿಸಿದ ಖಾತೆಗಳು ಬ್ಲಾಕ್ ಆಗುತ್ತಿವೆ. ಜೊತೆಗೆ ಇತ್ತೀಚೆಗೆ ಸೈಬರ್ ಫ್ರಾಡ್ ಪ್ರಕರಣಗಳು ಹೆಚ್ಚುತ್ತಿದ್ದು, OTP ಮತ್ತು ಪಾಸ್ವರ್ಡ್ ಯಾರೊಂದಿಗೂ ಹಂಚಿಕೊಳ್ಳಬಾರದು ಎಂದು ಹೇಳಿದರು. ನಾವು ನಮ್ಮ ಹೆಲ್ತ್ ನೋಡಬೇಕು. ನಾವು ವಾಕಥಾನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹೆಲ್ತ್ ಹಿಂಗೆ ಇರುತ್ತೆ ವಾಕಿಂಗ್ ಮಾಡಿಕೊಂಡು. ಆ ಥರ ನಮ್ಮ ಅಕೌಂಟು ಕೂಡ ಹೆಲ್ತ್ ನೋಡಬೇಕು. ನಮ್ಮದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ನಡ್ತಾ ಇದೆ. ಇದು ವೀಕ್ ಸಾಕಾಗಲ್ಲ. ಇದು ದಿನ ಇರಬೇಕು, ವರ್ಷ ಇರಬೇಕು, ಸೊ ಯುಗ ಇರಬೇಕು. ಸೊ ಆ ಥರ ನಮ್ಮದು ಇದು ಶಿಕ್ಷಣ ಇದ್ದರೆ, ನಮಗೆ ಇದು ಬಗ್ಗೆ ಮಾಹಿತಿ ಇದ್ದರೆ ನಾವು ನಮ್ಮ ಅಕೌಂಟ್ ನೋಡ್ತೀವಿ. ಟ್ರಾನ್ಸಾಕ್ಷನ್ ಏನು ಆಗ್ತಾ ಇದೆ ನೋಡಬೇಕು. ಕ್ರೆಡಿಟ್ ಬಂದ್ರೂ ಕೂಡ ನೋಡಬೇಕು, ಎಲ್ಲಿಂದ ದುಡ್ಡು ಬಂದಿದೆ ಆಗಿ ಖುಷಿಯಾಗಿ ನೀವು ಏನಾದರೂ ಯೂಸ್ ಮಾಡಿದರೆ ಆಮೇಲೆ ನಮಗೆ ಮ್ಯೂಲ್ ಅಕೌಂಟ್ ಆಗಿ ಇದು ಬ್ಲಾಕ್ ಆಗಿಬಿಡುತ್ತೆ. ಅದು ನೋಡ್ಕೊಳ್ಳಿ. KYC ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇರೀ. KYC ಮೇಡಮ್ ಹೇಳಿದ್ದಾರೆ, KYC ಮಾಡಲೇಬೇಕು. ಅಂದರೆ KYC ಅಂದರೆ ನೀವು ಅಕೌಂಟ್ಗೆ ಇನ್ನೊಂದು ಸರ್ತಿ ನೀವು ಆ್ಯಕ್ಟಿವ್ ಮಾಡ್ತಾ ಇದ್ದೀರಿ. ಇಲ್ಲಾಂದರೆ ಅಕೌಂಟ್ ಡೋರ್ಮೆಂಟ್ ಆಗುತ್ತೆ, ಇನ್ಆಪರೇಟಿವ್ ಆಗುತ್ತೆ, ಡೆಫ್ ಆಗುತ್ತೆ. ಸೊ ಆಮೇಲೆ ದುಡ್ಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಮತ್ತೆ ಇದು ಅಕೌಂಟ್ ಈ ಥರ ಆದರೆ ಬೇರೆಯವರು ಯೂಸ್ ಮಾಡ್ಬೋದು, ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ಬ್ಯಾಂಕ್ಗೆ ಯಾವುದು ಶಾಖೆಗೆ ಹೋಗಿ ನೀವು KYC ಕೊಡಬೇಕು. ಅದು KYC ವಾರ ಇದೆ. ಅದಾದಮೇಲೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ನೀವು ಫ್ರಾಡ್ ಸುಮಾರು ಆಗ್ತಾಯಿದೆ. OTP ಶೇರ್ ಮಾಡಬಾರ್ದು. ಇದು ಪಾರ್ಸಲ್ ಫ್ರಾಡ್ ಆಗ್ತಾ ಇದೆ. ನೀವು ಪಾರ್ಸಲ್ ಬಂದು ಇದು ಬಂದಿದೆ ಅದು ಬಂದಿದೆ ಹೇಳಿ ಮಾಡ್ತಾರೆ. ಮತ್ತು ಡಿಜಿಟಲ್ ಅರೆಸ್ಟ್ ಆಗ್ತಾ ಇದೆ. ಅಕೌಂಟ್ ಟ್ರಾನ್ಸ್ಫರ್ ಮಾಡಿ RTGS 20 ಲಕ್ಷ 25 ಲಕ್ಷ ಆ ಥರ ಅವ್ರು ನಿಮಗೆ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಏನಾದರೂ ಕೇಸ್ ಇದ್ದರೆ ದಯವಿಟ್ಟು ನಿಮ್ಮ ಭಯ ಮಾಡಬಾರ್ದು. ನಿಮ್ಮ ಅಲ್ಲಿ ಹೋಗಿ ಬ್ರಾಂಚ್ಗೆ ಹೋಗಿ ವಿಚಾರಿಸಿ. ಈ ಜಾಗೃತಿ ಜಾಥಾದಲ್ಲಿ NDA ಮುಖ್ಯಸ್ಥರಾದ ಲತಾ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಲಕರ್ಣಿ, ಕೆನರಾ ಬ್ಯಾಂಕ್ ಡಿವಿಷನ್ ಮ್ಯಾನೇಜರ್ ನೀರಜ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ರಾಜಪ್ಪ ಹಾಗೂ ವಿವಿಧ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಎಪ್ಸ್ಟೀನ್ ಪ್ರಕರಣದಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಹೆಸರಿನ ಉಲ್ಲೇಖವು ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಆರೋಪಿಸಿ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು.
ಈ ವೇಳೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಮಾತನಾಡಿ, ಇಂತಹ ಗಂಭೀರ ಪ್ರಕರಣದಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಕೇಳಿ ಬರುತ್ತಿರುವುದು ದೇಶದ ಘನತೆಗೆ ಕಪ್ಪು ಚುಕ್ಕಿಯಾಗಿದೆ. ಭಾರತವು ವಿಶ್ವಾದ್ಯಂತ ತನ್ನದೇ ಆದ ಮಾನ, ಗೌರವ ಮತ್ತು ಕೀರ್ತಿಯನ್ನು ಗಳಿಸಿರುವ ಸಂದರ್ಭದಲ್ಲಿ ಇಂತಹ ವಿವಾದಗಳು ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂತಿವೆ. ಈ ಪ್ರಕರಣದಲ್ಲಿ ಪ್ರಧಾನಮಂತ್ರಿಯವರು ನೈತಿಕ ಹೊಣೆ ಹೊತ್ತು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡದೇ ಇದ್ದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ದೇಶಾದ್ಯಂತ ಇವಾಗ ಚರ್ಚೆಯಲ್ಲಿದೆ. ಎಫ್ಟೀನ್ ಫೈಲ್ಸ್ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಉಲ್ಲೇಖವಾಗಿರುವುದನ್ನು ಖಂಡಿಸಿ ನಾವು ಈ ದಿನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಘನತೆಗೆ ಒಂದು ಕಪ್ಪು ಚುಕ್ಕೆಯನ್ನು ತಂದಿರತಕ್ಕಂಥ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಈ ಒಂದು ಕೃತ್ಯದಲ್ಲಿ ಅವರು ಭಾಗಿಯಾಗಿರುವುದಕ್ಕೆ ಅವರು ನೈತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಈ ದಿನ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡದಿದ್ದಲ್ಲಿ ನಾವು ಯುವ ಕಾಂಗ್ರೆಸ್ನ ವತಿಯಿಂದ ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗ್ತದೆ. ಈ ಒಂದು ನಮ್ಮ ಭಾರತ ದೇಶ ಈ ಜಗತ್ತಿನಾದ್ಯಂತ ತನ್ನದೇ ಒಂದು ಖ್ಯಾತಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ವಿದೇಶದಲ್ಲಿ ಹೋಗಿ ಒಂದು ಟ್ರಂಪ್ ಅವರ ಎದುರು ಕೃತ್ಯವನ್ನು ಮಾಡಿ ನಮ್ಮ ದೇಶದ ಘನತೆ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತಂದರೆ ಇವರಿಗೆ ಯಾವ ರೀತಿಯಾದ ನೈತಿಕತೆ ಇದೆ ಅಂತೇಳಿ ಅವರು ಪ್ರಶ್ನೆ ಮಾಡಬೇಕಾಗ್ತದೆ. ಈ ಒಂದು ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ತಮ್ಮ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮನು ಇಸ್ಮಾಯಿಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್, ಇರ್ಫಾನ್, ನಿಹಾಲ್, ಕಿರಣ್ ಸೇರಿದಂತೆ ಸಾಗರ್, ವಿವೇಕ್, ಜೀವನ್, ಆದರ್ಶ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ರೈತರು ಹಾಲು ನೀಡುವ ಹೈಬ್ರಿಡ್ ಹಸುಗಳ ಸಾಕಣೆಯ ಜೊತೆಗೆ ದೇಶಿ ತಳಿಯ ಜಾನುವಾರುಗಳ ಸಾಕಾಣಿಕೆಗೆ ಮುಂದಾಗಬೇಕು. ದೇಶಿ ತಳಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಅನುದಾನ ನೀಡಿ ರೈತರನ್ನು ಪ್ರೋತ್ಸಾಹಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಪುರಸಭಾ ಮುಂಭಾಗದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವದ ಅಂಗವಾಗಿ 87ನೇ ಭಾರಿ ದನಗಳ ಜಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿ, ಹೈನುಗಾರಿಕೆ ಮಾಡುವ ಉದ್ದೇಶದಿಂದ ಸಾಕಿರುವ ಹಸುಗಳನ್ನು ಬಿಟ್ಟರೆ ಹಳ್ಳಿಗಳಲ್ಲಿ ನಾಟಿ ರಾಸುಗಳೇ ಇಲ್ಲವಾಗಿದೆ. ಹಸುಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ದೇಶಿ ತಳಿ ರಾಸುಗಳ ರಕ್ಷಣೆ ಕೇವಲ ಉಳುಮೆ ಮಾಡಲು ಅಲ್ಲ, ಅದೊಂದು ಸೇವೆ ಹಾಗೂ ಇದನ್ನು ರಕ್ಷಿಸುವ ಹೊಣೆ ನಮ್ಮ ಮೇಲಿದೆ. ನಮ್ಮ ಕಾಲಕ್ಕೆ ದೇಸಿ ರಾಸುಗಳ ಹಲವು ತಳಿಗಳು ನಶಿಸುವ ಹಂತ ತಲುಪಿವೆ. ಈಗಲಾದರೂ ನಾವು ಎಚ್ಚೆತ್ತು ದೇಸಿ ತಳಿ ರಾಸುಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ. ತಾವೆಲ್ಲರೂ ಕೂಡ ಒಂದು ಅಭಿಮಾನಪೂರ್ವಕ ಯುವಕರು ಕಾಳಜಿ ಇಟ್ಕೊಂಡು ಈ ಚಿಕ್ಕಂದಿನಿಂದನೇ ಕರುಗಳನ್ನು ಸಾಕಿ ಇವತ್ತು ಎತ್ತುಗಳಾಗಿ ಬೆಳೆಸುವಂಥ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಿ ಅಂತಕ್ಕಂಥದ್ದು ಸ್ವಲ್ಪ ಹಿಂದೆ ಸರಿತಾ ಇದೆ. ಆದರೆ ನೀವು ಕಾಳಜಿ ಇಟ್ಟು, ಯಾಕೆಂದರೆ ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ರೈತ ಅನ್ನ ಕೊಡದೆ ಹೋದರೆ ನಾವೆಲ್ಲರೂ ಕೂಡ ಹಸ್ಕೊಂಡಿರಬೇಕಾಗ್ತದೆ. ರೈತರ ಬೆವರಿನ ಒಂದು ವ್ಯವಸ್ಥೆಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ರೈತ ಸಂಘದ ಎಲ್ಲ ಆತ್ಮೀಯರು ಅವರ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಅವ್ರ ಸಲಹೆಗಳನ್ನು ಕೂಡ ಪಡ್ಕೊಂಡು ಪುರಸಭಾ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಈಗಾಗಲೇ ನೀರಿನ ವ್ಯವಸ್ಥೆ ಕೂಡ ಎಲ್ಲ ಮಾಡಿಕೊಟ್ಟಿದ್ದೇವೆ. ಇನ್ನೂ ಕೂಡ ಯಾವುದಾದ್ರು ನೀವು ಬೇಡಿಕೆಗಳು ಹೇಳಿದರೆ ಇದು ಪುರಸಭೆ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ. ಸ್ಥಳೀಯವಾಗಿ APMCಯವರು ಕೂಡ ಸೋಮಶೇಖರ್ ಇದ್ದಾರೆ, ಅಲ್ಲಿ ಸೇವೆನ ನೀಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಸಿಎನ್ ಮೋಹನ್, ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, APMC ಕಾರ್ಯದರ್ಶಿ ಸೋಮಶೇಖರ್, TAPCMSನ ಅಧ್ಯಕ್ಷ ವೆಂಕಟೇಶಮೂರ್ತಿ, ನಿರ್ದೇಶಕ MR ಅನಿಲ್ ಕುಮಾರ್, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ BR ಯುವರಾಜ್, ರೈತ ಸಂಘದ ಅಧ್ಯಕ್ಷ ರವಿಗೌಡಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆಯು ಇಡೀ ರಾಜ್ಯಕ್ಕೆ ಮಾದರಿ ಸೇವೆ ನೀಡುತ್ತಿದೆ. ಇಲ್ಲಿನ ವೈದ್ಯರು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದು ಆಸ್ಪತ್ರೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಗುರಿ ಎಂದು ಶಾಸಕ HD ರೇವಣ್ಣ ಅವರು ಹೇಳಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ICU ಘಟಕವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ HD ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಭಾಗದ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಕಲ್ ಕಾಲೇಜು ಮಾದರಿಯಲ್ಲಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಪ್ರತಿದಿನ 1500ಕ್ಕೂ ಹೆಚ್ಚು ರೋಗಿಗಳು ಇಲ್ಲಿಗೆ ಬರುತ್ತಾರೆ.
ಅರಕಲಗೂಡು, ಕೆಆರ್ಪೇಟೆ ಭಾಗದ ಜನರಿಗೂ ಈ ಆಸ್ಪತ್ರೆ ಆಸರೆಯಾಗಿದೆ. ಸರ್ಕಾರವು ಹೆಚ್ಚಿನ ನರ್ಸಿಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಹೇಳಿದರು. ನಮ್ಮ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ನಮ್ಮ ಹಳ್ಳಿಯ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಲ್ಲ ಇದು ವೈದ್ಯಕೀಯ ಸೌಲಭ್ಯ ಏನಾದ್ರು ಕೊಡ್ತಾ ಇರೋಂಥ ಒಳ್ಳೆಯ ಆಸ್ಪತ್ರೆ ಇದ್ದರೆ ಅದು ಹೊಳೆನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಅಲ್ಲ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಬೇಕಾಗುತ್ತೆ. ಅದೇ ರೀತಿ ತಾಲೂಕಿನಲ್ಲಿ ಏನು ಸಮುದಾಯ ಆಸ್ಪತ್ರೆ ಇದೆ ಮತ್ತು PSC ಸೆಂಟರ್ ಇದೆ, ಅದನ್ನೆಲ್ಲ ದೇವೇಗೌಡ ಒಂದು ಅನುಗ್ರಹದಿಂದ ಅವತ್ತು ಮಾಡಿಸಿದ್ದೀವಿ. ಅದಕ್ಕೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು, ಈ ತಾಲೂಕು ಹಾಸ್ಪಿಟ್ಲಿಗೂ ಕೊಡಬೇಕು. ಈ ತಾಲೂಕು ಹಾಸ್ಪಿಟ್ಲು ಏನು ಮೆಡಿಕಲ್ ಕಾಲೇಜಲ್ಲಿ ಜನ ಹೋಗ್ತಾರೆ ಆ ಥರ ಬರ್ತಾ ಇದ್ದಾರೆ ಇಲ್ಲಿ ಹಾಸ್ಪಿಟ್ಲಿಗೆ. ನೋಡೋಕ್ಕಲ್ಲ, ನೀವೇ ನೋಡಿದ್ರಲ್ಲ, ಎಲ್ಲ ಪೇಷಂಟ್ ಕನಿಷ್ಠ ದಿನಕ್ಕೆ 1,500 ಜನ. ಮತ್ತು ಇಲ್ಲಿ ಒಂದು CTC ಸ್ಕ್ಯಾನ್ ಇರೋದ್ರಿಂದ, ಒಂದು ಒಳ್ಳೆಯ ಉತ್ತಮವಾದಂಥ ಇರೋದ್ರಿಂದ ಪಕ್ಕದ ಅರಕಲಗೂಡು ಇರ್ಬೋದು, KRಪೇಟೆ, JR ನಗರ ಎಲ್ಲ ಕಡೆಯಿಂದ ಬರ್ತಾರೆ. ಅವರು ಅಂಥ ಸ್ಪೆಷಾಲಿಟೀಸ್ನ ಡಾಕ್ಟ್ರುಗಳು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಡಾಕ್ಟ್ರಿಗೆ ಯಾವ ರೀತಿ ಅವ್ರನ್ನ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಇವರೆಲ್ಲ ಸೇರಿ ಮಾಡಿದ್ದಾರೆ. ಡಾಕ್ಟ್ರುಗಳಿಗೆ, ಅವರಿಗೆ, ಅವ್ರ ಕುಟುಂಬಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಲಿ, ನಮ್ಮ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಿ ಅಂತ ನಾನು ಎಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗೇಂದ್ರ, ಸರ್ಜನ್ ಡಾಕ್ಟರ್ ವಿನಯ್ ಕುಮಾರ್, ದಂತ ವೈದ್ಯೆ ಡಾಕ್ಟರ್ ಅಶ್ವತಿ, ಡಾಕ್ಟರ್ ನಟರಾಜ್, ಡಾಕ್ಟರ್ ಸೆಲ್ವಕುಮಾರ್, ಡಾಕ್ಟರ್ ಪ್ರತಿಭಾ, ಡಾಕ್ಟರ್ ರಾಮ್, ಡಾಕ್ಟರ್ ದಿನೇಶ್, ಡಾಕ್ಟರ್ ಸತ್ಯಪ್ರಕಾಶ್, ಡಾಕ್ಟರ್ ಅಜಯ್ ಕುಮಾರ್, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಲೋಕೇಶ್, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ರಸ್ತೆಯಲ್ಲಿ ಅನಧಿಕೃತ ಅಂಗಡಿ ತೆರವಿಗೆ ನೀಡಿದ್ದ ಗಡುವು ಮುಗಿದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿಯೊಂದಿಗೆ ತೆರವಿಗೆ ಮುಂದಾದರು. ಈ ಸಂದರ್ಭದಲ್ಲಿ ವರ್ತಕರು ಮನವಿ ಮಾಡಿದ್ದರಿಂದ ಮತ್ತೆ 8 ದಿನ ಕಾಲಾವಕಾಶ ನೀಡಲಾಗಿದೆ. ಅದನ್ನು ಮೀರಿದರೆ ಕಠಿಣ ಕ್ರಮ ಅನಿವಾರ್ಯ ಎಂದು ಇಂಜಿನಿಯರ್ ಕವಿತಾ ಎಚ್ಚರಿಕೆ ನೀಡಿದರು. ಸಾರ್ವಜನಿಕ ಓಡಾಟಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಜಾಗದಲ್ಲಿ ಅನಧಿಕೃತ ಅಂಗಡಿಗಳನ್ನು ಸ್ಥಾಪಿಸಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಹಾಸನ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ವಾರದ ಹಿಂದೆಯೇ ಸ್ಪಷ್ಟ ಸೂಚನೆ ನೀಡಿ ಕಾಲಾವಕಾಶ ನೀಡಿದರು. ಆದರೂ ಯಾವುದೇ ತೆರವು ಕಾರ್ಯ ನಡೆಯದ ಹಿನ್ನೆಲೆ 2 ಜೆಸಿಬಿ, ಟ್ರ್ಯಾಕ್ಟರ್ಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಕಟ್ಟಿನಕೆರೆ ಮಾರ್ಕೆಟ್ ಪ್ರದೇಶಕ್ಕೆ ತೆರಳಿ ನೇರವಾಗಿ ತೆರವು ಕಾರ್ಯಾಚರಣೆಗೆ ಸಿದ್ಧರಾದರು. ಜೆಸಿಬಿ ಸ್ಥಳಕ್ಕೆ ಬಂದಾಗ ಮಾತ್ರ ಎಚ್ಚೆತ್ತುಕೊಂಡ ಕೆಲ ವ್ಯಾಪಾರಿಗಳು ತಬ್ಬಿಬ್ಬಾಗಿ ಶಿವರಾತ್ರಿ ಹಬ್ಬದ ನೆಪವೊಡ್ಡಿ ಮತ್ತೊಮ್ಮೆ 1 ವಾರಗಳ ಕಾಲ ಸಮಯ ನೀಡುವಂತೆ ಮನವಿ ಮಾಡಿಕೊಂಡರು. ಆದರೆ ಈ ಬಾರಿ ಇದು ಅಂತಿಮ ಅವಕಾಶ ಎಂದು ಕಠಿಣವಾಗಿ ಸ್ಪಷ್ಟಪಡಿಸಿದ ಪಾಲಿಕೆ ಅಧಿಕಾರಿಗಳು, ಮಾನವೀಯ ಕಾರಣಕ್ಕೆ 8 ದಿನಗಳ ಗಡುವು ಮಾತ್ರ ನೀಡಲಾಗಿದ್ದು, ಇದನ್ನು ಯಾವುದೇ ಕಾರಣಕ್ಕೂ ವಿಸ್ತರಿಸಲಾಗುವುದಿಲ್ಲ ಎಂದು ತಾಕೀತು ಮಾಡಿದರು. ಮುಂದಿನ ಮಂಗಳವಾರದೊಳಗೆ ಅನಧಿಕೃತವಾಗಿ ಸ್ಥಾಪಿಸಿರುವ ಎಲ್ಲ ಅಂಗಡಿಗಳನ್ನು ಸ್ವಯಂ ತೆರವು ಮಾಡದಿದ್ದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಜೆಸಿಬಿ ಮೂಲಕ ತೆರವುಗೊಳಿಸಲಾಗುವುದು ಎಂದು ಹೇಳಿದರು. ಹಾಸನ ಮಹಾನಗರ ಪಾಲಿಕೆಯಿಂದ ನೀವು ಎಲ್ಲರೂ ನೋಡಿದ್ರಿ, ಲಾಸ್ಟ್ 1 ವಾರದ ಹಿಂದೆ ಬಂದು ತೆರವುಗೊಳಿಸೋದಕ್ಕೆ ನೋಡಿದ್ವಿ. ಎಲ್ಲ ಫುಟ್ಪಾತ್, ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಜೊತೆಗೆ ಎಲ್ಲ ಒಂಥರ ಕೊಂಪೆ ಥರ ಮಾಡ್ಕೊಂಡಿದ್ದಾರೆ. ಇದೊಂದು ಇತಿಹಾಸ ಇರೋವಂಥ ಕಟ್ಟಿನಕೆರೆ ಮಾರ್ಕೆಟು, ಅದನ್ನ ವಿರೂಪಗೊಳಿಸ್ಕೊಂಡಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು. ಸೊ ದಯವಿಟ್ಟು ಅವರಿಗೆ ನಾವು ಹೇಳ್ತಾ ಇದೀವಿ, ಪದೇ ಪದೇ ಮಹಾನಗರ ಪಾಲಿಕೆ ಬಂದು ನಿಮ್ಮ ಹತ್ರ ನಿಮಗೆ ಟೈಮ್ ಕೊಟ್ಟು ಹೋಗೋಕ್ಕಾಗಲ್ಲ. ಈಗ ಇವರೇನಿದ್ದಾರೆ ಈ ಮುಖಂಡರು ಇಲ್ಲಿರೋರೆಲ್ಲ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಂಗಳವಾರದಷ್ಟರಲ್ಲಿ ತೆಗೆದುಕೊಳ್ತೀವಿ, ಇಲ್ಲ ಮಂಗಳವಾರ, ಈ ಮಂಗಳವಾರ ಅಷ್ಟರಲ್ಲಿ, ನಾಳೆಗೆ 8 ದಿವಸಕ್ಕೆ ಇದೇ ಸಮಯಕ್ಕೆ ಬಂದು ನಮ್ಮ ಯಾರನ್ನೂ ಕೇಳಬೇಡಿ, ಎಲ್ಲ ನಿಮ್ಮ ಜೆಸಿಬಿ ತಂದು ತೆರವುಗೊಳಿಸಿ ಅಂತ ಕಮಿಟ್ ಆಗಿದ್ದಾರೆ. ಸೊ ಆ ಕಮಿಟ್ಮೆಂಟನ್ನು ಇವಾಗ ನಿಮ್ಮ ಮುಂದೆ ಕೂಡ ಹೇಳ್ತಾ ಇದ್ದಾರೆ. ನಾನು ವ್ಯಾಪಾರಸ್ಥರಿಗೆ ಕಿವಿ ಮಾತು ಹೇಳೋದು, ನೀವು ವ್ಯಾಪಾರ ಮಾಡೋ ಜಾಗ ಅಚ್ಚುಕಟ್ಟಾಗಿರಬೇಕು. ನೀವು ವ್ಯಾಪಾರ ಮಾಡೋ ಜಾಗಕ್ಕೆ ರಸ್ತೆ, ಅಪ್ರೋಚ್ ರೋಡ್ಗಳು ಕ್ಲೀನ್ ಆಗಿದ್ರೆ ಅಟ್ಲೀಸ್ಟ್ ಒಂದು 2 ವೀಲರ್ ತಂದು ನಿಲ್ಲಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಇರಬೇಕು. ಹಂಗಿದ್ರೆ ಮಾತ್ರ ಗ್ರಾಹಕರು ನಿಮ್ಮ ಹತ್ರ ಬರ್ತಾರೆ. ಇಲ್ಲ ಅಂತಂದ್ರೆ ಈಗೆಲ್ಲ ಕಡೆ ರಿಂಗ್ ರೋಡು ಫ್ರೀ ಆಗಿದೆ, ಅಲ್ಲಿ ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ ಇದ್ದಾವೆ. RC ರೋಡು, ಡೈರಿ ಸರ್ಕಲ್ಲು, ವಿಜಯನಗರ, ಅಲ್ಲಲ್ಲೇ ಬಡಾವಣೆಗಳಲ್ಲೇ ಯಾಕೆ ಬರ್ತಾರೆ? ಈ ಸಂದಿಲ್ ಬಂದು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಈ ಸಂದಿ ಗುಂದಿಲಿ ಇಲ್ಲಿ ಹೊಡೆದಾಡ್ಕೊಂಡು ಯಾಕೆ ಗ್ರಾಹಕರು ಬರಬೇಕು? ಗ್ರಾಹಕರನ್ನ ಸೆಳೆಯೋದು ಇಲ್ಲಿ ವ್ಯಾಪಾರಸ್ಥರ ಕೈಯಲ್ಲಿದೆ. ಮಹಾನಗರ ಪಾಲಿಕೆ ಯಾವ ಬಡವರಾಗಲಿ ಶ್ರೀಮಂತರಾಗಲಿ ಆ ಥರ ಏನು ಇದು ಮಾಡೋದಿಲ್ಲ. ಯಾರೇ ಆಗಿರಲಿ ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡದಂಗೆ ವ್ಯಾಪಾರ ಮಾಡ್ಕೋಬೇಕು ಅಷ್ಟೇನೆ. ಇದು ನಮ್ಮ ವಿನಂತಿ ಕೂಡ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಜಗಬೂರನಹಳ್ಳಿಯ ಸಮೀಪ
ಕೃಷಿ ಪ್ರದೇಶದಲ್ಲಿ ಚಿರತೆ ಕರುವಿನ ಮೇಲೆ ದಾಳಿ ಮಾಡಿ ತಿಂದು ಹಾಕಿದ ಘಟನೆ ನಡೆದಿದೆ. ಜಗಬೂರನಹಳ್ಳಿಯ ಗ್ರಾಮದ ದೇವರಾಜು ಎಂಬುವವರು ಹಸು ಮತ್ತು ಕರುವನ್ನು ಹೊಲದ ಬಳಿ ಮೇಯಲು ಬಿಟ್ಟು ಬಂದಿದ್ದರು. ಮೇಯಲು ಬಿಟ್ಟಿದ್ದ ಕರು ಮೇಲೆ ಚಿರತೆ ದಾಳಿ ನಡೆಸಿದ್ದು, ಸಂಜೆ ಸ್ಥಳಕ್ಕೆ ಬಂದ ದೇವರಾಜುವಿಗೆ ಕರು ಮೃತದೇಹ ಕಂಡು ಬಂದಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಿನ ಈ ರೀತಿ ಚಿರತೆ ದಾಳಿ ಮಾಡಿರುವುದರಿಂದ ಹೊಲ ಜಮೀನಿಗೆ ಗ್ರಾಮಸ್ಥರು ಹೋಗಲು ಭಯಪಡುವಂತಾಗಿದೆ. ಈಗಾಗಲೇ ಚಿರತೆ ಸಂಚಾರ ಹೆಚ್ಚಾಗಿರುವ ಬಗ್ಗೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದು, ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ
PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ SSLC ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 636383152, 9964417623. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ಮುಖಂಡ ದೇವರಾಜೇಗೌಡ ಕಾಂಗ್ರೆಸ್ ಮುಖಂಡ HK ಮಹೇಶ್ ಅವರ ವಿರುದ್ಧ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತವಾಗಿವೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ವಿಭಾಗ ಜಿಲ್ಲಾಧ್ಯಕ್ಷ HR ವಿನೋದ್ ಕುಮಾರ್ ಹೇಳಿದರು. ಅವರು 2002 ಅಥವಾ 2004ರಲ್ಲಿ ಅವರು ಒಬ್ಬರ ಹತ್ರ 100 ರೂಪಾಯಿ ಅಡಿಯಂಗೆ ನಿವೇಶನ ಪಡೆದಿರ್ತಾರೆ. ಈಗ ತಾನೇ ಅವರ ಸಂಪಾದನೆ ಮಾಡೋ ಹಣ ಹಾಗೂ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟಿದ್ದಾರೆ. 35 ವರ್ಷದಿಂದ ಮಹೇಶಣ್ಣನ ಮೇಲೆ ಅಕ್ರಮ ಆಸ್ತಿ ಮಾಡಿದ್ರು ಅಂತ ಯಾರು ಕೂಡ ಆರೋಪ ಮಾಡಿಲ್ಲ. ಒಂದು ಕಾಲದಲ್ಲಿ ಮಹೇಶಣ್ಣನಿಂದ ತಿರುಗಿ ಅವ್ರ ಮನೆ ಸುತ್ತಿ
ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಡೆದಿದ್ರು, ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಆದಾಗ. ಇಡೀ ಹಾಸನ ಜಿಲ್ಲೆ ಗೊತ್ತು ಅವನೊಬ್ಬ RTI ಕಾರ್ಯಕರ್ತ ಬ್ಲ್ಯಾಕ್ ಮೇಲರ್ ಅಂತ. ಇಲಾಖೆ ಮೇಲೆ RTI ಆಗ್ತಾನೆ, ಅಧಿಕಾರಿಗಳ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅಧಿಕಾರಿಗಳ ದಾಖಲಾತಿ ಬಿಡುಗಡೆ ಮಾಡ್ತಾನೆ, ಯಾವ ದಾಖಲಾತಿಯನ್ನು ಬಿಡುಗಡೆ ಮಾಡಲ್ಲ, ಹೋಗ್ಬಿಟ್ಟು ಅಲ್ಲಿ ಕಮಿಟ್ ಆಗಿ ದುಡ್ಡು ಇಸ್ಕೊ ಹೋಗ್ತಾನೆ. ಇದೇ 10 ವರ್ಷದಿಂದ ದೇವರಾಜೇಗೌಡನ ಹತ್ರ ಏನಿತ್ತು? ಹೋದ ಸತಿ ಎಲೆಕ್ಷನ್ ಅಲ್ಲಿ ಅವನು 85 ಕೋಟಿ 84 ಕೋಟಿ ಘೋಷಣೆ ಮಾಡ್ಕೊಂಡು ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಸಂಪಾದನೆ ಮಾಡ್ದ? ಇಡೀ ಜನತೆಗೆ ಗೊತ್ತು ಅವನೊಬ್ಬ ಬ್ಲ್ಯಾಕ್ ಮೇಲರ್ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಪ್ರವೀಣ್ ಗೌಡ, ಗುರು ಅಖಿಲೆ, ಮುಖಂಡರಾದ ಆಲ್ವಿನ್, ನಿಜಾ ಅಹಮದ್ ಇತರರು ಉಪಸ್ಥಿತರಿದ್ದರು. ಅಂಗವಿಕಲರ ಮೇಲೆ ನಡೆಯುತ್ತಿರುವ ಅನ್ಯಾಯ ಮತ್ತು ಸವಲತ್ತುಗಳ ನಿರಾಕರಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದು ಕರ್ನಾಟಕ ಅಂತರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಮನವಿ ಮಾಡಿದರು. ನನ್ನನ್ನೇ ಒಂದು NGO ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ರು EW ಅವರು. ಅಲ್ಲಿ ಅವ್ರು ಹೇಳಿದಕ್ಕೆಲ್ಲ ಸುಮ್ಮನೆ ಪಾಪ ಎಲ್ಲ ಇವರು NGOಗಳು ಸುಮ್ಮನೆ ಕೂಡ ಹ್ಞೂ ಅಂತಿದ್ದಾರೆ. ಏನು ಉತ್ತರ ಕೊಡೋಂಗಿಲ್ಲ ಅವ್ರಿಗೆ. ನಾವು ಉತ್ತರ ಕೊಡಲಿಕ್ಕೆ ನೀವು ಆಚೆಗೆ ಹೋಗಿ ಅಂತ ಆಚೆ ಕಳಿಸಿದ್ರು. ನಾನು ಅವ್ರ ಮೇಲೇನು ಘರ್ಷಣೆಗೆ ಹೋಗಲಿಲ್ಲ, ಆದರೆ ಹೇಳಿದ್ದೆಲ್ಲ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಏನೋ ಒಂದು ಪ್ರಶ್ನೆ ಹಾಕಿದ್ದಕ್ಕೆ ನಾನು ಅದಕ್ಕೆ ಉತ್ತರ ಹೇಳಿದ್ದಕ್ಕೆ ಅವರು ಆಚೆಗೆ ಹೋಗಿ ನೀವು ಅಂತಂದರು. ನನಗೆ 76 ವಯಸ್ಸು, ಹಿರಿಯ ನಾಗರಿಕ. ನಾನು ಕ್ಲಾಸ್ 1 ಆಫೀಸರ್ ರಿಟೈರ್ಡ್ ಆಗಿ ಬಂದಿರೋನು. ನನಗೂ ಅವ್ರಿಗಿಂತ ಜಾಸ್ತಿ ಗೌರವ ಇದೆ, ಸ್ವಾಭಿಮಾನ ಇದೆ. ಅದಕ್ಕೆ ಅದು ಅವಮಾನ ಅಲ್ವಾ? ಅಂಗವಿಕಲರಿಗೆ ಇದು ಅರ್ಥವಾಗೋದಿಲ್ವಾ? ಅದೊಂದು. ಎರಡನೇದು, ಯಾವಾಗಲೂ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಸಹಾಯಕರ ಜೊತೆಗೆ ನಮ್ಮನ್ನು ಬಿಡ್ತಾಯಿದ್ರು. ಒಬ್ಬರು ಸಹಾಯಕರು ನಮ್ಮ ಜೊತೆಗೆ ಬಿಟ್ಟು ಕಳಿಸ್ತಾಯಿದ್ರು ಫ್ರೀಯಾಗಿ. ಈ ಸರಿ ಸ್ವಯಂ ಸೇವಕರು ಬರ್ತಾರೆ, ಸಹಾಯಕರು ಕರ್ಕೊಂಬರೋಂಗಿಲ್ಲ ಅಂದರು. ಆಯಿತು, ಸಹಾಯಕರು ಕರ್ಕೊಂಬರೋಂಗಿಲ್ಲ ಅಂದಮೇಲೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಸಹಾಯಕರು ಏನು ಮಾಡಿದ್ರು, ದರ್ಶನ ಮಾಡಿಸಿದ್ರು ನಿಜಾನ, ಇಲ್ಲ ಅಂತ ಹೇಳಲ್ಲ. ಆಚೆ ಕರ್ಕೊಂಡು ಬಂದ್ಬಿಟ್ಟು ದೇವಸ್ಥಾನದ ಬಾಗಿಲಿಗೆ ಕರ್ಕೊಂಡು ಬಿಟ್ಬಿಟ್ರು ನಮ್ಮನ್ನ. ಮುಂದೆ ನೀವೇ ಹೋಗ್ಬೇಕು ಅಂತಾರೆ. ಹೆಂಗೆ ಹೋಗ್ಬೇಕು ನಾವು? 1.5 ಕಿಲೋಮೀಟರ್ ಬರಬೇಕು ನಾವು. ಅಲ್ಲಿ ಏನೂ ಸಿಗೋದಿಲ್ಲ. ನನಗೇನೋ ಸರಿಯಾಯಿತು, ನಾನು 50 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತೀನಿ, ಭಾಳ ಜನ ಪರಿಚಯಿಸ್ತಿದ್ರು. ಬಂದು ಏನು ಅಂತ ಕೇಳ್ಕೊಂಡು ಬಂದರು. ನಾನು ಕರ್ಕೊಂಡು ಆಚೆಗೆ ಬಿಟ್ಟರು. ಬೇರೆ ಅಂಗವಿಕಲರು ಅಥವಾ ಅಂದ್ರ ಗತಿ ಏನು? ಇವರು ಸ್ವಯಂ ಸೇವಕರನ್ನ ಅಪಾಯಿಂಟ್ ಮಾಡಿದರೆ ಅಲ್ಲಿ ಬಿಟ್ಕೊಂಡಿದ್ರೆ ಪೂರ್ತಿ ಎಲ್ಲಿಂದ ಬರ್ತೀನೋ ಅಲ್ಲಿ ತಲುಪಿಸ್ಬೇಕು. ಹಂಗಿದ್ರೆ ಮಾತ್ರ ಸ್ವಯಂ ಸೇವಕರು. ಇದ್ದರೆ ನಮಗೆ ಸರಿಯಾದ ಸ್ಪಂದಿಸುವಂಥ ಸಹಾಯಕರು ನಾವು ಕರ್ಕೊಂಡು ಹೋಗ್ತೀವಿ. ಸಹಾಯಕರ ಜೊತೆಗೆ ಬಿಡುವಂಥ ವ್ಯವಸ್ಥೆ ಎಲ್ಲ ಕಡೆ ಇದೆ. ಇವರಲ್ಲೂ ಇತ್ತು. ಈ ಅಧಿಕಾರಿ ಬಂದ ಮೇಲೆ ಅದು ಹೋಗಿದೆ. ಇವ್ರಿಗೆ ಯಾತಕ್ಕೆ ಹೋಗಿದೆ ಅಂದರೆ, ಇವರಿಗೆ ಕಾನೂನು ಗೊತ್ತಿಲ್ಲ, ದೌರ್ಜನ್ಯ, ಯಾರ ಹತ್ರನೂ ಸೌಜನ್ಯ ಮಾತಾಡೋದೇ ಇಲ್ಲ, ಎಲ್ಲರನ್ನೂ ಗದರಿಸೋದು. ಈ ಇಲ್ಲೊಬ್ರು ಬಂದಿದ್ದಾರೆ, ಅವರೇ ಹೇಳ್ತಾರೆ, ಅವರು ಅನುಭವ ಇದೆ. ಕತ್ತಿರದ ಆಚೆ ತಳ್ಳಿ ಅಂತ ಹೇಳಿದ್ದಾರೆ. ಒಬ್ಬ ಅಂಗವಿಕಲರ ಅಧಿಕಾರಿ ಆಫೀಸಲ್ಲಿ ಕತ್ತಿರದ ಆಚೆ ತಳ್ಳಿ ಅಂತ ಅನ್ಬೋದ? ಇಂಥದ್ದೆಲ್ಲ ಬೇಕಾದ ದೌರ್ಜನ್ಯಗಳು ನಡೆದಿವೆ. ಇದನ್ನಷ್ಟೇ ನಾವು ಇದು ಬೇಕಾದಷ್ಟಿದೆ. ಇದು ಏನೇನಾಗಿದೆ ಅಂತ ಈಗ ನೋಡಿ. ಅಂಗವಿಕಲರಿಗೆ ಸರ್ಕಾರದ ಆದೇಶ ಇದೆ, 1 ಗಂಟೆ ಲೇಟಾಗಿ ಹೋಗ್ಬೇಕು ಅವಕಾಶ ಇದೆ. ಎಲ್ಲಿ? ಸರ್ಕಾರಿ ನೌಕರರಾಗಿ ನಮಗೆ, ಪರ್ಮನೆಂಟ್ ನೌಕರನಿಗೆ. ಈ VRWಗಳು 5 ನಿಮಿಷ ಲೇಟಾಗಿ ಹೋದರೆ ಅವ್ರು ಯಾಕೆ ಲೇಟಾಗಿ ಹೋಗಿದೆಯಾ, ನಿನಗೇನು ತೊಂದರೆ ಆಗಿತ್ತು, ಅದೇನು ಕೇಳ್ದೇನೆ ಅಮಾನವೀಯವಾಗಿ ದೌರ್ಜನ್ಯವಾಗಿ ಅವನ ಸಂಬಳನ ವಿವರಣೆ ತೆಗೆದುಕೊಳ್ಳದೆ ಕೊಡೋ 10,000 ರೂಪಾಯಿ ಅವ್ರಿಗೆ ಗೌರವಧನ. ಆ ಗೌರವಧನದಲ್ಲಿ 1,000 2,000 ಹಿಡಿಯೋದು, ಮತ್ತು ಈ ಥರ ಎಲ್ಲ ಮಾಡಿಕೊಂಡು ತುಂಬ ತೊಂದರೆ ಕೊಟ್ಟಿದ್ದಾರೆ ಇಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಂತರ ಒಕ್ಕೂಟದ ಬಾಬು, ಹೊನ್ನೇಗೌಡ, ಸಣ್ಣಸ್ವಾಮಿ, ಶ್ರೀನಿವಾಸ್, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಜೈನ ಧರ್ಮದ ಸಂಪ್ರದಾಯ ಹಾಗೂ ದೇವರ ಕಡೆ ಒಲವಿನ ಪ್ರತೀಕವಾಗಿ ಉತ್ಸವ ದೀಕ್ಷೆ ಸ್ವೀಕರಿಸುವ ಮಹತ್ವದ ಸಂದರ್ಭಕ್ಕೆ ಸಾಕ್ಷಿಯಾದ ಘಟನೆ ಬೇಲೂರು ಪಟ್ಟಣದಲ್ಲಿ ನಡೆಯಿತು. ಜೈನ ಸಮಾಜದ ಯುವತಿ ಪ್ರೀತಿ ಜೈನ್ ಅವರು ಸಾಂಸಾರಿಕ ಬಂಧನಗಳಿಂದ ದೂರ ಸರಿದು ಧಾರ್ಮಿಕ ಜೀವನಕ್ಕೆ ಪ್ರವೇಶಿಸುವ ಸಂಕಲ್ಪದೊಂದಿಗೆ ಉತ್ಸಾಹ ದೀಕ್ಷೆ ಸ್ವೀಕರಿಸಿದರು. ದೀಕ್ಷೆ ಸ್ವೀಕರಿಸುವ ಮೊದಲು ಜೈನ ಸಂಪ್ರದಾಯದಂತೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಜೈನ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಧಾರ್ಮಿಕ ಘೋಷಣೆಗಳು, ಭಜನೆಗಳು, ಮಂಗಳವಾದ್ಯಗಳೊಂದಿಗೆ ನಡೆದ ಮೆರವಣಿಗೆ ಧಾರ್ಮಿಕ ವಾತಾವರಣವನ್ನು ಸೃಷ್ಟಿಸಿತ್ತು. ದೇವರ ಕಡೆ ಆಳವಾದ ಭಕ್ತಿ, ಅಹಿಂಸೆ, ತ್ಯಾಗ ಮತ್ತು ಸಂಯಮದ ಮಾರ್ಗವನ್ನು ಅನುಸರಿಸುವ ಉದ್ದೇಶದಿಂದ ಇದೇ ತಿಂಗಳ 19ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ದೀಕ್ಷೆ ಸ್ವೀಕರಿಸುವುದಾಗಿ ಕುಟುಂಬಸ್ಥರು ಹಾಗೂ ಸಮಾಜದ ಮುಖಂಡರು ತಿಳಿಸಿದರು. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡು ಸಾಗುತ್ತಿರುವ ಸಹಸ್ರಾರು ಭಕ್ತರ ಮಾರ್ಗ ಮಧ್ಯೆ ಕ್ರೈಸ್ತ ಧರ್ಮ ಪ್ರಚಾರವುಳ್ಳ ಕರಪತ್ರ ಎಸೆದು ಧಾರ್ಮಿಕ ಸೌಹಾರ್ದತೆಗೆ ಧಕ್ಕೆ ತರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ.
ಬೇಲೂರು ತಾಲೂಕಿನ ಇಬ್ಬೀಡು ಸಮೀಪದ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಸಂಬಂಧಿಸಿದ ಕರಪತ್ರಗಳನ್ನು ರಸ್ತೆ ಬದಿಗಳಲ್ಲಿ ಹಾಗೂ ಪಾದಯಾತ್ರೆಯ ಮಾರ್ಗದ ಉದ್ದಕ್ಕೂ ಚೆಲ್ಲಿರುವುದು ಪಾದಯಾತ್ರಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ದೇವರನ್ನು ತಿಳಿಯುವುದೇ ಹೇಗೆ ಎಂಬ ಶೀರ್ಷಿಕೆಯೊಂದಿಗೆ ಪ್ರಚಾರ ಮಾಡುವ ಕರಪತ್ರಗಳು ದಾರಿಯುದ್ದಕ್ಕೂ ಹರಡಿರುವುದನ್ನು ಗಮನಿಸಿದ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದರು. ಶಾಂತಿಪೂರ್ಣವಾಗಿ ಧಾರ್ಮಿಕ ನಂಬಿಕೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಇಂಥ ಕೃತ್ಯ ಎಸಗಿರುವುದು ಖಂಡನೀಯ ಎಂದು ಪಾದಯಾತ್ರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವನೇನು ಹೈಕಮಾಂಡ, ನಮಗೆ ಹೇಳಬೇಕಿರುವುದು ಮತ್ತು ಹೇಳಿರುವುದು ಹೈಕಮಾಂಡ್. ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಮೈತ್ರಿಯಾಗಿ ಹೋದರೆ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬರುತ್ತದೆ. ಪ್ರೀತಂ ಗೌಡ ವಿರುದ್ಧ ಮಾಜಿ ಸಚಿವ ಎ ಮಂಜು ಆಕ್ರೋಶ. ಬೀದಿರಂಪ ಮಾಡುವವರಿಗೆ ಶಿಸ್ತು ಸಮಿತಿ ತಿದ್ದಿ ಬುದ್ಧಿ ಹೇಳಲಿ. ಮಿತ್ರ ಪಕ್ಷಗಳ ಕಾರ್ಯಕರ್ತರು ಬೀದಿಯಲ್ಲಿ ನಿಂತು ಪರಸ್ಪರ ಗೌರವ ಕಳೆದುಕೊಳ್ಳುವಂತೆ ವರ್ತಿಸಬಾರದು. ಜೆಡಿಎಸ್ ರಾಜ್ಯ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಕೆವೈಸಿ ಪೂರ್ಣಗೊಳಿಸಿದ ಬ್ಯಾಂಕ್ ಖಾತೆಗಳು ಬ್ಲಾಕ್ ಆಗಲಿದೆ. ಜಾಗೃತಿ ಜಾಥಾ ಮೂಲಕ ಗ್ರಾಹಕರಿಗೆ ಎಚ್ಚರಿಸಿದ ಬ್ಯಾಂಕ್ ಸಿಬ್ಬಂದಿ. ಮತ್ತು ಎಪ್ಸ್ಟೀನ್ ಪ್ರಕರಣದಲ್ಲಿ ಪ್ರಧಾನಿ ಹೆಸರು ಉಲ್ಲೇಖ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಹಾಸನದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.